ಮ್ಯಾಗೆಲ್ಲ ಅವೇ ಇರ್ತಾವೆ. ಯಾಕಂದ್ರೆ ಸಿದ್ದರಾಮಯ್ಯ ಬಂದ ಮ್ಯಾಗ ಅವ್ರಿಗೆ ಏನಾಗ್ಬಿಟ್ಟದ, ಈ ಹಮಾರ ಸರ್ಕಾರ ಇಸ್ಕೀಮ್ ಹಾಕತ್ತಾರ ಅವರು. ಅದಕ್ಕೆ ಇದು ಎಲ್ಲ ನೀವು ಒಕ್ಕಟ್ಟಾಗ್ಬೇಕು. ಇವತ್ತೇನು ಹಿಂದೂ ಸೇನಾ ಮಾಡ್ಯಾರಲ್ಲ, ಇವು ಸಣ್ಣ ಸಣ್ಣ ಸಂಘಟನೆ ಇರಲಿ, ಅದು ನಾಳೆ ಹಿಂದುತ್ವ ಬಂದಾಗ ಎಲ್ಲರೂ ಒಂದಾಗಿ ಒಂದು ಓಟ್ ತಪ್ಪಲಾರ್ದೇ SIR ಬರುವುದ. ಮನೆ ಸರಿಯಾಗಿ ನೀವು ಹಾಕೋದ್ರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಎಲ್ಲರೂ ಎಲ್ಲ ಉಪವಾಸ ಕೂತ್ರ ಎಲ್ಲರೂ ಹಿಂಗೆ ತಿರುಗಿಸ್ಬಿಟ್ರೆ ಹಿಂಗೆ ಸ್ವಾತಂತ್ರ್ಯ ಸಿಕ್ತಿತ್ತದ. ನಾನು ತಿರುಗಿಸ್ತೀನಿ, ಮುಖ್ಯಮಂತ್ರಿ ಆಗ್ತೀನಲ್ಲ. ಯಾಕಿದ್ದನ್ನು ಹೇಳ್ತೀನಿ ಅಂದರೆ, ಎಷ್ಟು ಮಂದಿ ಎಷ್ಟು ಕುಟುಂಬಗಳು ಇಲ್ಲೇ ಹುಬ್ಬಳ್ಳಿ ಧಾರವಾಡದಾಗೆ ಎಷ್ಟು ಕುಟುಂಬಗಳು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ದಾರೆ, ಕಷ್ಟಪಟ್ಟಾರೆ. ಅವರು ಯಾರು ಇತಿಹಾಸ ಇಲ್ಲ. ನಾವೆಲ್ಲ ನೋಡ್ರಿ, ನಾವು ಸಣ್ಣವರಿದ್ದಾಗ ಶಿವಾಜಿ ಬಗ್ಗೆ ಒಂದು 2 ಲೈನು. ಶಿವಾಜಿಗೆ ಶಿವನೇರಿ ಕೋಟೆಯಲ್ಲಿ ಜನಿಸಿದರು, ತಾಯಿ ತಂದೆ ಇವರಿದ್ದರು, ಹೆಂಗಿದ್ರು ಹೋರಾಟ ಮಾಡಿದ್ರು, ಮುಗೀತು. ಆ ಗಣವಂತನಾದ ಅಕ್ಬರ್ 2 ಪೇಜ್ ಇರ್ತಿತ್ತು ರೀ. ಅವು ಜಾತ್ಯಾತೀತ, ಅವನೇ ಒಂದು ಧರ್ಮವನ್ನು ಸಂಸ್ಥಾಪನೆ ಮಾಡದ. ಅದನ್ನು ಓದ್ಕೋತ ಬಂದೀವಿ ನಾವು. ಸ್ವಾತಂತ್ರ್ಯ ನಂತರ ಈ ನೆಹರು ಏನು ಮಾಡಿದ್ದು ದೊಡ್ಡ ಆಘಾತಕಾರಿ ಅಂದ್ರೆ, ದಿಲ್ಲಿ ಒಳಗೆ ಎಲ್ಲ ಮೊಘಲರ ಹೆಸರಿಟ್ಬಿಟ್ಟ. ಔರಂಗಜೇಬ್ ರೋಡ್, ಅಕ್ಬರ್ ರೋಡ್, ಹುಮಾಯೂನ್ ರೋಡ್, ಬಾಬರ್ ರೋಡ್. ಮುಂದೆ ರೋಡ್ಗಳು ಯಾರು? ನೆಹರು ರೋಡ್, ರಾಜೀವ್ ಗಾಂಧಿ ರೋಡ್, ಇಂದಿರಾ ಗಾಂಧಿ ರೋಡ್, ಈ ರೋಡ್ಗಳು. ಅಂಬೇಡ್ಕರ್ ಅವ್ರ ಹೆಸರು ಇಡಲಿಲ್ಲ. ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಕೊಡಲಿಲ್ಲ. ಇವ್ರಿಗೆ ಯಾರು ಕೊಡ್ಲಿಕ್ಕಂತ ತಾವೇನೆ ಕೊಳ್ಳಾಗ ಹಾಕೊಂಡ್ಬಿಟ್ರು ಭಾರತ ರತ್ನ, ತಾವೇ ಚಪ್ಪಾಳೆ ಹೊಡ್ಕೊಟ್ರು. ನೆಹರುಗೆ ಯಾರು ಕೊಟ್ಟಿರಲಿಲ್ಲ, ಅವನೇ ಹೊಡ್ಕೊಂಡ ಪ್ರಧಾನಮಂತ್ರಿ ಇತ್ತ. ಇಂದಿರಾ ಗಾಂಧಿ ತಾನೇ ತೊಗೊಂಡ್ರು, ರಾಜೀವ್ ಗಾಂಧಿ ಎಲ್ಲರೂ ಅವ್ರು ತೊಗೊಂಡ್ರು. ಆದರೆ ಅಂಬೇಡ್ಕರ್ ಅವ್ರಿಗೆ ಯಾವಾಗ ಸಿಕ್ಕಿದ್ದಂದ್ರೆ, ಮೊರಾರ್ಜಿ ಭಾಯ್ ದೇಸಾಯಿ ಸರ್ಕಾರ, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ ಅವ್ರು ಬಂದಾಗ ಈ ದೇಶದ ಸಂವಿಧಾನ ಬರೆದಂಥ ಬಾಬಾ ಸಾಹೇಬರಿಗೆ ಭಾರತ ರತ್ನ ಸಿಕ್ತು. ಅಂಬೇಡ್ಕರ್ ಬಗ್ಗೆ ಎಲ್ಲೂ ಗೊತ್ತೇ ಇರಲಿಲ್ಲ, ಬರೀ ಸಂವಿಧಾನ ಬರೆದ್ರು ಅಷ್ಟಕ್ಕೆ ಇಟ್ಟಿದ್ರು ಅವ್ರನ್ನ. ಆದರೆ ಅಂಬೇಡ್ಕರ್ ಅವರ ಭವಿಷ್ಯ ಅವತ್ತೇನು 1944 ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರಲ್ಲ, ಅವ್ರು ಹೇಳಿದ್ರು, ನಾ ಈ ಮನುಷ್ಯಗೆ ಮಹಾತ್ಮ ಅಲ್ಲಕ್ಕೆ ನಾ ತಯಾರಿಲ್ಲ ಅಂತ ಹೇಳಿದ್ರು. BBC ಒಂದು ಇಂಟರ್ವ್ಯೂ ಒಳಗೆ, ಏನೋ ನಿನ್ನ ಕೇಸ್ ಹಾಕಿರ್ತಾರೆ, ಏನೋ ಹಾಕಲಿ ಬೇಕಾದಟ್ರಿ. ಅಂಬೇಡ್ಕರ್ ಅವ್ರು ಹೇಳಿದ್ದೇನೆ ನಾವು. ಅವ್ರು ಏನು ಹೇಳಿದ್ರು, ನನಗೆ ಅನಿಸ್ಲಿಲ್ಲ ಮಹಾತ್ಮ ಗಾಂಧಿ. ಒಮ್ಮೆ ಗಾಂಧಿಗೆ ನಾ ಭೇಟಿಗೆ ಹೋಗಿದ್ದೆ, ಅವ ಮಹಾತ್ಮ ತಗೊಳ್ಳೋಂಥ ಯಾವ ಅಂಶಗಳು ಕಾಣಿಸ್ಲಿಲ್ಲ ಅಂತಂದ್ರು ಅವರು. ಅವು ಒಳಗೊಂದಿದ್ದ ಹೊರಗೊಂದಿದ್ದ ಅಂತ ಯಾರು ಹೇಳಿದ್ದು? ಅಂಬೇಡ್ಕರ್ ಹೇಳ್ತಾರೆ. ಅಂಬೇಡ್ಕರ್ ಅವಾಗೆ ಭವಿಷ್ಯ ಹೇಳ್ಯಾರ ಭಾರತದ್ದು. ಭಾರತ ವಿಭಜನೆ ಆಗಬೇಕಾಗಿದ್ದರೆ ಭಾರತದಲ್ಲಿರುವ ಕಟ್ಟ ಕಡೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರುವ ಹಿಂದೂ ಕಟ್ಟ ಕಡೆ ಹಿಂದೂ ಭಾರತಕ್ಕೆ ಬರಬೇಕು. ಇದು ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ ಹೇಳಿದ್ದಲ್ಲ. ಇದು ಯಾರು ಹೇಳಿದ್ದು? ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆ ಅವರು ಇಲ್ಲಿ ಕಳಿಸ್ಬೇಕು, ಯಾಕೆ ಅಲ್ಲಿ ಅವ್ರು ಇಲ್ಲಿ ಬರಬೇಕು ಅನ್ನೋದಕ್ಕೆ ಅವ್ರು ಉದಾಹರಣೆ ಕೊಡ್ತಾರೆ. ಇಸ್ಲಾಂನಲ್ಲಿ ಮತ್ತೊಂದು ಧರ್ಮವನ್ನು ಸಹೋದರತ್ವದಿಂದ ನೋಡುವಂಥ ಯಾವುದೇ ಆ ಧರ್ಮದಲ್ಲಿ ಇಲ್ಲ. ಅವ್ರು ಯಾರು ಮತ್ತೊಬ್ಬರ ಅಣ್ಣತಮ್ಮರ ತಿಳ್ಕೋದಿಲ್ಲ. ನೀವೇನು ಕೆಸದಾಡಿ ಬಾಯಿ ಹಿಂದೂ ಮುಸ್ಲಿಂ ಬಾಯಿ ತಂದ್ರೂ ಅವ್ರೇನು ಎಂದು ಬಾಯಿ ಆಗೋದಿಲ್ಲ. ಯಾರು ಹೇಳಿದ್ದು? ಅಂಬೇಡ್ಕರ್ ಅವರು. ಅಂಬೇಡ್ಕರ್ಗೆ ಒಬ್ಬರು ಆಫರ್ ಕೊಡ್ತಾರೆ, ಹೈದರಾಬಾದ್ ನಿಜಾಮ. ಏನು ಹೇಳ್ತಾನೆ ನೋಡ್ರಿ, ಅಂಬೇಡ್ಕರ್ ಅವ್ರು ಎಂಥ ಶ್ರೇಷ್ಠ ವ್ಯಕ್ತಿ ಇರ್ಬೇಕಂದ್ರೆ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ವೀರ್ ಸಾವರ್ಕರ್ ಅವ್ರು ಹಿಡಿದು ಭಗತ್ ಸಿಂಗ್ ವಯಸ್ಸೆಟ್ಟು ಗಲಿಗೆರ್ಸಿದಾಗ, ಚಂದ್ರಶೇಖರ್ ಆಜಾದ್ ಅವರೆಲ್ಲ ಜಾತಿ ಇತ್ತನ್ರಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್. ಅಂಬೇಡ್ಕರ್ ಅವರು ಹೇಳ್ತಾರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಗಾಂಧಿ ಚರಕದಿಂದಲ್ಲ, 2ನೇ ಮಹಾಯುದ್ಧದಲ್ಲಿ ಬ್ರಿಟಿಷರ ಸಂಪೂರ್ಣವಾಗಿ ಸೋತು ಆರ್ಥಿಕವಾಗಿ ದಿವಾಳಿಯಾಗಿದ್ದರು. ಅವಾಗ ಭಾರತದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕಟ್ಟಿದಂಥ ಆಜಾದ್ ಹಿಂದ್ ಫೌಜ್ ಭಾಳ ಶಕ್ತಿಯುತವಾಗಿ ಬೆಳೀತಾ ಇತ್ತು. ಮತ್ತು ಬ್ರಿಟಿಷ ಸರ್ಕಾರದಲ್ಲಿರುವಂಥ ಭಾರತೀಯ ಸೈನಿಕರೇನಿದ್ರಲ್ಲ ಅವರು ಸಹ
ನೇತಾಜಿ ಸುಭಾಷ್ ಚಂದ್ರ ಬೋಸರ ಪ್ರೇರಣೆಯಿಂದ ಅವರು ನಾವ್ಯಾಕೆ ನಮ್ಮ ರಾಷ್ಟ್ರ ವಿರುದ್ಧ ಕೆಲಸ ಮಾಡಬೇಕು ಅನ್ನೋಂಥದ್ದು ಮೆಂಟಾಲಿಟಿ ಬರ್ಲಾಕತ್ತಿತ್ತು. ಅದಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಭಯದಿಂದ ಭಾರತದಿಂದ ಬ್ರಿಟಿಷರು ಓಡಿ ಹೋದರು ಹೊರತು ಚರ್ಕಾ ತಿರುಗೋದ್ರಿಂದ ನೀರಿನ ಗುಲಾಬಿ ಹೂವಿನಿಂದ ಹೋಗಿಲ್ಲ. ಇದು ಸತ್ಯ. ಈಗ ನಮ್ಗೆ ಗೊತ್ತಾಗ್ಲಕ್ಕತ್ತದೆ. ನಮ್ಗೆ ಯಾರು ಮೊದಲು ಯಾರು ಕಲಿಸಿಲ್ಲ, ಬರೀ ಅದೇ ಕಲಿಸ್ಯಾರ ನಮ್ಗೆ. ಗಾಂಧಿಯವರು ಚರ್ಕಾ ತಿರುಗಿಸಿದ್ರು, ಶಾಂತಿ ಬೋಧನೆ ಮಾಡಿದ್ರು, ಸಣ್ಣ ಮಕ್ಕಳು ಗುಲಾಬಿ ಹೂ ಕೊಟ್ಟರು ನೆಹರೂಗೆ, ಸ್ವಾತಂತ್ರ್ಯ ಸಿಕ್ಬಿಡ್ತು. ಎಷ್ಟು ಈಸಿ ಐತಪ್ಪ ಸ್ವಾತಂತ್ರ್ಯ ಅಂದರೆ. ಸ್ವಾತಂತ್ರ್ಯ ವೀರ್ ಸಾವರ್ಕರ್ ಬಗ್ಗೆ ಅವತ್ತು ಏನು ಮಾತಾಡ್ತಾರಲ್ಲ ನಾಲಾಯಕರು, ಇವ್ರನ್ನೊಂದು ಒಂದು ವಾರ ಹಾಕಲಿ. ಒಮ್ಮೆ ನೆಹರು ಅವನು ತಪ್ಪು ಒಪ್ಪಿಕೊಂಡು ಬರೆದು ಕೊಟ್ಟಾನೊಮ್ಮೆ, ನಾ ಇನ್ನು ಮುಂದೆ ಎಂದೂ ಬ್ರಿಟಿಷರ ವಿರುದ್ಧ ಮಾತಾಡೋದಿಲ್ಲ, ನಾನು ಬಿಟ್ಟು ಬಿಡ್ರಪ್ಪ, ಇಷ್ಟೆಲ್ಲ ಮಚ್ಚರದಾನಿ ಗಾದಿ ಕೊಟ್ಟರು ಸಹ ಒಳಗಿರ್ಲಾಕ ತಯಾರಲ್ಲಿಲ್ಲವ. ಅವರೆಲ್ಲ ಚೈನಿ ಹೊಡೋದ್ರಿ, ಚಲೋ ಚಲೋ ಇಂಪೋರ್ಟೆಡ್ ಕಾರ್, ಅವಾಗ ಕಾರ್ನಾಗ ಅಡ್ಯಾಡ್ತಿದ್ರು ಅವರು. ವೀರ್ ಸಾವರ್ಕರ್ಗೆ ಎಲ್ಲಿತ್ರಪ್ಪ ಕಾರ? ಶಿವಾಜಿ ಮಹಾರಾಜರು ಯಾರು? ಇಂಥ ಸಣ್ಣ ಹುಡುಗರು ಏನಾಗಿ ನಮ್ಮ ಒಂದು ಪ್ರದರ್ಶನ ಮಾಡ್ತಾರಲ್ಲ, ಮಾವಳಿ ಜನಾಂಗ ಗುಡ್ಡಗಾಡದಲ್ಲಿ ಏನು ಹುಡುಗರದೊಂದು ಏನು ದನ ಕಾಯ್ಲಕ್ಕೆ ಹೋಗ್ತಿದ್ರಲ್ಲ ಹುಡುಗರು, ಅವಾಗ ಈ ಚಿನ್ನದಾಂಡು ಆಡೋದು, ಇದು ಆಡೋದು, ಬುಗುರಿ ಆಡೋದು ಎಲ್ಲ ಅದನ್ನು ಬಿಟ್ಟು ಅವರ ತಾಯಿ ಜೀಜಾಮಾತ ರಾಷ್ಟ್ರ ಧರ್ಮ ಸ್ವರಾಜ್ಯ ಅನ್ನೋಂಥದ್ದು ಕಲ್ಪನೆ ಕೊಟ್ಟದ್ದನ್ನು ಮಕ್ಕಳಿಂದ 12ನೇ ವರ್ಷಕ್ಕೆ ಶಿವಾಜಿ ಮಹಾರಾಜರು 1 ಕೋಟಿ ಗೆಲ್ತಾರೆ. ನಾವು ಇನ್ನಾನು 12 ವರ್ಷಕ್ಕೆ ಚಲೋತಿಗೆ ನಾವು ಈಗ ಎಲ್ಲ ಚಡ್ಡಿ ಹಾಕೋತಾರೆ. ಅವಾಗ ನಮ್ಮ ಕಾಲದಾಗ ಚಡ್ಡಿ ಹಾಕೋತಿದ್ದಿಲ್ಲ, ಮ್ಯಾಟ್ರಿಕ್ ತನ ನಾವು ಹಾಫ್ ಚಡ್ಡಿ ಹಾಕೋತಿದ್ದೀರಿ ಪ್ರಮಾಜಿ. ಮ್ಯಾಟ್ರಿಕ್ ಸ್ವಲ್ಪ ಮಂದಿ ಬಯಲಾಕತ್ತಾನೇ 6 ತಿಂಗಳು ಆದ್ಮ್ಯಾಗ ಫುಲ್ ಪ್ಯಾಂಟ್ ಹಾಕೊಂಡು ಹೇಳ್ತೀವಿ. ಅವಾಗ ಶಿವಾಜಿ ಮಹಾರಾಜರು 9 ವರ್ಷಕ್ಕೆ ವಿನಾಯಕ್ ದಾಮೋದರ ಸಾವರ್ಕರ್ ತಾಯಿ ತೀರ್ಕೋತಾರೆ, 12 ವರ್ಷಕ್ಕೆ ತಂದೆ ತೀರ್ಕೋತಾರೆ. ಇಡೀ ಕುಟುಂಬ ಈ ದೇಶದ ಸ್ವಾತಂತ್ರ್ಯ ಸಲುವಾಗಿ ಹೋರಾಟ ಮಾಡೋದಂತ ಇವ್ರು ಯಾವ ಇತಿಹಾಸನೂ ನಮ್ಗೆ ಕಲಿಸಲೇ ಇಲ್ಲ. ಮಹಾರಾಣಾ ಪ್ರತಾಪ್ ಎಷ್ಟು ಶೂರರಿದ್ದರು. ಅವ್ರ ಕೈಯಾಗಿರುವಂಥ ಖಡ್ಗ ಮತ್ತು ಅವ್ರು ಹಾಕುವಂಥ ಇದ್ರದ್ದು ವಜನ್ ಎಷ್ಟು ಗೊತ್ತತನು? ಒಂದು ಕ್ವಿಂಟಲ್ 50 ಕಿಲೋ ಮೈ ಮ್ಯಾಗ, 7.5 ಫೂಟು. ಮಹಾರಾಣಾ ಪ್ರತಾಪ್ ಒಬ್ಬ ಬೈಯುಲ್ ಖಾನ್ ಹತ್ತು ಕೊಟ್ಟು ಕಳಿಸ. ಅಕ್ಬರ್ ಅಂತೂ ಎಂದೂ ಎದುರಿಗೆ ಬಂದಿಲ್ಲ ಮಹಾರಾಣಾ ಪ್ರತಾಪ್ರ ಮುಂದೆ, ಬರೀ ಹಿಂದೆ ಕೂತಿ ಆಟ ಆಡವ. ಆ ಬೈಯುಲ್ ಖಾನ್ ಅಂತ ಕೆಟ್ಟ ಕ್ರೂರವ, ಸಣ್ಣ ಸಣ್ಣ ಕೂಸುಗಳ ಮ್ಯಾಗ ಅತ್ಯಾಚಾರ ಮಾಡೋವಂಥ ಅತ್ಯಂತ ಕ್ರೂರ. ಅವನ್ನ ಮಹಾರಾಣಾ ಪ್ರತಾಪನ ಹೊಡಿಲಕ್ಕೆ ಕಳಿಸಿದ್ರೆ ಯುದ್ಧ ರಂಗದಲ್ಲಿ ಓಡಾಡಿಸಿ ಬೆಕ್ಕ ಒಮ್ಮೆ ಇಲಿ ತಿನ್ನೋದಿಲ್ಲ, ಅಡ್ಡಾಡಿಸ್ತೈತಿ, ಹಿಂಗೆ ಹೊಡಿತೈತಿ, ಹಿಂಗೆ ಮಕ್ಕೋತಿ, ಹಿಂಗೆ ಮಾಡ್ತ ಅಲ್ಲಿಂದ ಹೊಡೆತಿರ್ತೈತಲ್ಲ, ಹಂಗೆ ಓಡಾಡಿಸಿ ನೆತ್ತಾಗ ಒಂದು ಹೊಡೆದ್ರೆ ಅರ್ಧ ಕುದುರೆ ಅರ್ಧ ಶರೀರ ಆ ಕಡೆ, ಅರ್ಧ ಕುದುರೆ ಅರ್ಧ ಶರೀರ ಈ ಕಡೆ. ಎಷ್ಟು ಶೂರ ಇರಬೇಕು ಮಹಾರಾಣಾ ಪ್ರತಾಪರು. ಅದಕ್ಕೆ ನಾವೆಲ್ಲ ಇವತ್ತು ಕೇಸರಿ ಹಾಕೊಂಡು ಕೊಡ್ರಲ್ಲ ಕಾರಣ ಅವರೆಲ್ಲರ ಅವಾಗ ಹೋರಾಟ ಮಾಡ್ಯಾರ. ಈಗ ಕಂಜಿಪುರಕರಾಗ್ಯಾರೋ ಗೊತ್ತಿಲ್ಲ ನಮ್ಗೆ, ಅಂಥವ್ರಿಗೆ ಹೊಡೆದವ್ರು ನಾವು. ಈಗ ಭಾಳ ಸಂತೋಷ ಆಗಿಂದ ಈ ಮಕ್ಕಳಲ್ಲಿ ನಾನು ಅದು ಐತಪ್ಪ ಅಂದ್ರೆ, ಇನ್ನಾಗಿ ನಾನು ಹುಬ್ಬಳ್ಳಿಗೆ ಬಂದಾಗ ಪತ್ರಕರ್ತರು ಕೇಳಿದ್ರು, ಇವತ್ತು ಸಣ್ಣ ಕೂಸು ಮುಸಲ್ರು ಹುಡುಗರು ಒಳಗೆ ನೀನು ಶಿವಮೊಗ್ಗದಾಗಲ್ರಿ ಒಂದು ಸಣ್ಣ ಮಗುವಿನ ಕೊಲೆ ಮಾಡ್ತಾರೆ. ಸಾಂಕೇತ ನೋಡಿ, ಗಣಪತಿ ಮೆರವಣಿಗೆಗೆ ಹೋಗುವಾಗ ಉಗುಳ್ತಾರೆ. ಕೂಸ ಬಗಲಾಗಿ ಹಿಡ್ಕೊಂಡು ಕೂಸ ಗಣಪತಿ ಮ್ಯಾಗ ಉಗುಳ್ತಾನ ಅಂದ್ರೆ ಎಷ್ಟು ನೀಚತನ, ಎಷ್ಟು ಅವ್ರ ಬಲ್ಲಿಗೆ ಏನು ಕಲಿಸ್ತಾರೆ ಶಿಕ್ಷಣ. ಅದಕ್ಕೆ ಅಂಬೇಡ್ಕರ್ ಹೇಳಿದರು, ಇವ್ರು ಎಂದೂ ಈ ದೇಶಕ್ಕೆ ನಿಷ್ಠೆ ಇರುವುದಿಲ್ಲ, ಅವ್ರು ಎಂದೂ ಭಾರತ ನಮ್ಮ ಮಾತೃಭೂಮಿ ಅಂತ ಎಂದೂ ಆಗೋದಿಲ್ಲ ಅನ್ನೋಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಇವತ್ತು ಸತ್ಯ ಆಗ್ಲಕತ್ತೈತಿಲ್ಲ. ವಿಧಾನಸಭೆಯೊಳಗೆ ರಾಜ್ಯಸಭೆಗೆ ಭಾರತದ ಪಾರ್ಲಿಮೆಂಟ್ಗೆ ಆರಿಸಿ ಬಂದಂಥ ಒಬ್ಬ ರಾಜ್ಯಸಭಾ ಮುಸ್ಲಿಮು ಪಾಕಿಸ್ತಾನ್ ಜಿಂದಾಬಾದ್ ತಾನಂದ್ರೆ ಅವ ಯಾರಿಗೆ ಹುಟ್ಟಿರ್ಬೇಕು ನೀವೆಲ್ಲ ತಿಳ್ಕೋಬೇಕು. ನಾ ಅದನ್ನು ವಿಧಾನಸಭೆ ಒಳಗೆ ಹೇಳೀನಿ. ವಿಧಾನಸಭಾ ಅಧ್ಯಕ್ಷರು ಯಾರದಾಗ ಗುರ್ತೈತಲ್ಲ ನಿಮ್ಗೆ.
ಅವ್ರಿಗೆ ಹೇಳಿದಾನ, ಅವರು ಪಾಪ ಯತ್ನಾಳ್ ಹೇಳೋದು ಸರಿ ಇದೆ, ಪಾಕಿಸ್ತಾನಕ್ಕೆ ಬೇಕಾದಟ್ಟು ಬೈಲಿ, ರಾಯರೆಡ್ಡಿ ಸುಮ್ಮನೆ ಕುಳಿತುಕೊಳ್ಳಿ ಅಂತಂದ್ರು. ನಾ ಹರಾಮ್ ಕೋರು ತಾಯ್ಗಂಡ್ರು ಎಲ್ಲ ಶಬ್ದ ಉಪಯೋಗ ಮಾಡಿದೆ. ಅವಾಗ ಪಾಪ ನಮ್ಮ ಯಾರು ವಿಧಾನಸಭಾ ಅಧ್ಯಕ್ಷರು ಖಾದರ್ ಅವರು, ಅವಾಗ ನೋಡ್ರಿ ನಮ್ಮ ಹಿಂದೂಗಳೇ ಎಷ್ಟು ನಾಲಾಯಕರದ ಒಳಗೆ ಕೆಲವೊಂದು ಮಂದಿ ಮತ್ತು ಎಲ್ಲರಲ್ಲ. ಅವ ಎದ್ದು ನಿಂತು ಅಬ್ಜೆಕ್ಷನ್ ಮಾಡ್ತಾನೆ, ಯಾರು ಹಿಂದೂ ಬಸವರಾಜ ರಾಯರೆಡ್ಡಿ ಪಾಯಿಂಟ್ ಆಫ್ ಆರ್ಡರ್, ಎದಕ್ಕೋ ಪಾಯಿಂಟ್ ಆಫ್ ಆರ್ಡರ್ ಅಂತ ಕೇಳಿದ. ನೀವು ಈ ರೀತಿ ಶಬ್ದಗಳು ಉಪಯೋಗ ಮಾಡಬಾರ್ದು, ತಾಯ್ಗಂಡ್ರು ಈ ದೇಶದ ನಮ್ಮ ಹರಾಮಿಗಳು ಅಂತೇಳಿ. ಅವಾಗ ಪಾಪ ಯುಟಿಕಾದ್ರೆ ನಾನು ಒಪ್ಪಬೇಕು, ಹೇಳ್ತಾನೆ, ಮಿಸ್ಟರ್ ರಾಯರೆಡ್ಡಿ ಸುಮ್ಮನೆ ಕುಳಿತುಕೊಳ್ಳಿ, ಯತ್ನಾಳ್ರಿಗೆ ನಾನು ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ, ಪಾಕಿಸ್ತಾನಕ್ಕೆ ಏನು ಬೈಬೇಕು ಎಲ್ಲ ಶಬ್ದಗಳನ್ನು ಬೈಲಿ, ಅದನ್ನೆಲ್ಲ ಶಾಸನ ಸಭೆಯಲ್ಲಿ ನಾ ಯಾವುದೂ ಡಿಲೀಟ್ ಮಾಡೋದಿಲ್ಲ, ಯಾವುದೂ ತೆಗೆದು ಹಾಕೋದಿಲ್ಲ, ಅವೆಲ್ಲ ದಾಖಲೆಯಲ್ಲಿ ಇರಲಿ ಅಂತ ಹೇಳಿದ್ರು. ನೋಡ್ರಿ ನಮ್ಮವರೇ ಬರೀ ಓಟ್, ನಮ್ಮ ಕಡೆ ಬರೀ ಓಟ್ ರಾಜಕಾರಣ ಐತಿ. ಅವರೆಂದರೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದೇನತ್ತು ಒಪ್ಕೊಂಡ. ನಮ್ಮ ಗೃಹ ಮಂತ್ರಿ ಹೇಳ್ತಾರೆ, ಪಾಕಿಸ್ತಾನ ಜಿಂದಾಬಾದ್ ಅಂದಿಲ್ಲ ಅವರು ಏನು ಗೆದ್ದ ಬಂದ ಅಂತಾನೆ ಜಿಂದಾಬಾದ್ ಅಂತಾರೆ. ಅದು ಇದಕ್ಕೆ ಹೋಯ್ತದ, ಏನೋ ಕಳಿಸ್ತಾರಲ್ಲ, ಅದು FSL ಏನ್ರ, ಅದಕ್ಕೆ ಹೋದಾಗ ಅಲ್ಲಿ ಕ್ಲಿಯರ್ ಆಯಿತು, ಅವ ಏನಂದಿದ್ದು ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದು. ಅಂದರೆ ನೀವು ತಿಳ್ಕೋರಿ ಅವ್ರಿಗೆ ಎಷ್ಟು ಧೈರ್ಯ ಬರಬೇಕಾದ ಕಾರಣ ಏನು ಇವತ್ತು ಪತ್ರಕರ್ತರು ಕೇಳಿದೆ, ಈ ದೇಶನಾಗ ಮದ್ರಸಾಗಳನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು, ಉರ್ದು ಶಾಲೆಗೆ ಬೇಕಾದಷ್ಟು ರೊಕ್ಕತ್ತ, ಕನ್ನಡ ಶಾಲೆಗೆ ನಾವೇ ರೂಮ್ ಬೇಡ್ಲಕತ್ತಿ ಕೊಡಲಾಗ್ತಾ ಇರಲಿಲ್ಲ. ಅವ್ರಿಗೆ ಇಲ್ಲೇ ಹೇಳಿದ್ರು ಹುಬ್ಳ್ಯಾಗ 10,000 ಕೋಟಿ ಅವ್ರಿಗೆ ಕೊಡ್ತಾರತ್ತ, ಕನ್ನಡ ಶಾಲೆಗಿಲ್ಲ. ಇವತ್ತೇನು ನಮ್ಮ ಮಕ್ಕಳು ಇವತ್ತು ಆತ್ಮರಕ್ಷಣೆ ಕೆಲವೊಂದು ಆಡದ್ರಲ್ಲ, ಕ್ರೀಡೆಗಳನ್ನು ಇದನ್ನು ಮಾಡಿದ್ರಲ್ಲ, ಹೋದ ಬಜೆಟ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮುಸ್ಲಿಂ ಹೆಣ್ಮಕ್ಳಿಗಾಗಿ ಆತ್ಮರಕ್ಷಣೆಗಾಗಿ ಟ್ರೈನಿಂಗ್ ಕೊಡ್ತೀವನಂತ ಬಜೆಟ್ನಲ್ಲಿ ಹೇಳ್ತಾರೆ. ಹಿಂದೂ ಹೆಣ್ಮಕ್ಕಳ ಲವ್ ಜಿಹಾದ್ ಆಗೋದು ಯಾರ್ದು? ಹಿಂದೂಗಳದ. ಇವತ್ತು ಅವ್ರಿಗೆ ಆತ್ಮರಕ್ಷೆ ಮೊದಲೇ ನಾವು ಬಾದಿ ಬಿಟ್ಟಿದ್ದವು, ಈಟ್ ಕಲಿಸ್ಬಿಟ್ರೆ ನಮ್ಮ ಹೆಣ್ಮಕ್ಳ ಗತಿ ಏನಾಗ್ತದೆ ಅನ್ನೋದ್ರೆ ಕಾಮನ್ ಸೆನ್ಸ್. ಅದನ್ನು ವಿಧಾನಸಭೆದಾಗ ಹೇಳಿದೆ. ಅಂದರೆ ಹೆಂಗೆ ಒಯ್ಲಾಕತ್ತಾರ ಅಂದರೆ ನಮ್ಮನ್ನು ದುರ್ಬಲ, ಯಾಕಂದ್ರೆ ನಮ್ಮ ಮತದಾನಕ್ಕೆ ನಮ್ಮ ಕಿಮ್ಮತ್ತು ಒಟ್ಟಿಗೆ ಬೆಲೆನೇ ಇಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೇಳ್ತಾರೆ, ಭಾರತ ಪಾಕಿಸ್ತಾನ ಆಗಬೇಕಾದ್ರೆ ಎಲ್ಲ ಮುಸ್ಲಿಂ ಲೀಡರ್ಗಳು, ಇಡೀ ದೇಶದಲ್ಲಿ ಅಖಂಡ ಭಾರತದಲ್ಲಿದ್ದಂಥ ಎಲ್ಲ ಮುಸ್ಲಿಂ ಲೀಡರ್ಗಳು ಏನು ಹೇಳ್ತಿದ್ರು, ಗೋಮೂತ್ರ ಸೇವನೆ ಮಾಡುವಂಥ ಹಿಂದೂ ಸಮಾಜ ಜೊತೆಗೆ ನಾವು ಇರ್ಲಕ್ಕಾಗೋದಿಲ್ಲ, ಗೋ ಪೂಜೆ ಮಾಡೋದ್ರ ಜೊತೆ ನಾವು ಇರೋದಿಲ್ಲ, ಅದಕ್ಕೆ ಪ್ರತ್ಯೇಕವಾಗಿ ನಮ್ಮ ಪಾಕಿಸ್ತಾನ ಬೇಕು ಅಂತ ಹೇಳಿದ್ರು. ಇದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಒಂದು ಭಾಷಣದಾಗ ಹೇಳ್ತಾರೆ. ಆದರೆ ಯಾವಾಗ ನಾವು ಎರಡು ವಿಭಾಗ ಮಾಡಬೇಕು ಭಾರತ ಅಂತೇಳಿ ನಿರ್ಣಯ ಆಗಿ ಸರ್ವಾನುಮತದ ಅಂಗೀಕಾರ ಆಗಿ ಪಾಕಿಸ್ತಾನ ಮತ್ತು ಭಾರತ 2 ಭಾಗ ಮಾಡಬೇಕಂತ ನಿರ್ಣಯ ಮಾಡಿದ್ಮೇಲೆ ಕೆಲವೊಂದು ಮಂದಿ ಧ್ವನಿ ಬೇರೆ ಆಯಿತು, ದಾಟಿ ಬೇರೆ ಆಯಿತು, ಇಲ್ಲ ನಾವು ಭಾರತದಲ್ಲೇ ಇರ್ತೀವಿ, ಹಿಂದೂಗಳ ಜೊತೆಗೆ ಅಣ್ಣತಮ್ಮರಂಗಿರ್ತೀವಿ ಅನ್ನುವಂಥ ಹೊಸ ನಾಟಕ ಪ್ರಾರಂಭ ಮಾಡಿದ್ರು. ಏಕೈಸಾ ನಾಟಕ ಚಾಲು ಹೋಗಯಾತ್. ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಒಂದು ಕಡೆ ಭಾಷಣದಾಗ ಹೇಳ್ತಾರೆ, ಇವೆಲ್ಲ ಎಂದರೆ ನಾವು ಕೇಳಿದ್ದೀವನ್ರಿ, ಇವೆಲ್ಲ ಅಂಬೇಡ್ಕರ್ ಅವ್ರು ಹೇಳಿದ್ದು ಕೇಳಿದ್ದೀವಿ, ವೀರ್ ಸಾವರ್ಕರ್ ಅವರ ಪರಿಶ್ರಮ ಕೇಳಿದ್ದೀವಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ದು ಏನು ವಿಚಾರ ಇತ್ತು, ಮತ್ತು ಗಾಂಧಿ 50 ಕೋಟಿ ರೂಪಾಯಿ ಕೊಡುವಂದ ಇದಕ್ಕೆ ಪಾಕಿಸ್ತಾನಕ್ಕೆ. ಪಾಪ ಬಡವರು ಅದಾರೆ, ಹಿಂದೂಗಳು ಹೊರಸೋರಿ ಮರ್ಡರ್ ಆಗ್ರಿ ಏನಾಗ್ತದೆ ಅಂತ ಹೇಳಿದ್ರು ಗಾಂಧಿ ಅಂದಾಗ. ಇವತ್ತಿಗೂ ಸಹ ಇವತ್ತೇನು ಭಾರತದಲ್ಲಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಒಂದು ಮಾತು ಹೇಳ್ತಾರೆ ವೀರ್ ಸಾವರ್ಕರ್ ಬಗ್ಗೆ. ವೀರ್ ಸಾವರ್ಕರ್ನ ಈ ರೀತಿ ಹೊಗಳ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಂದು ಶಕ್ತಿ, ಅದೊಂದು ಬಿರುಗಾಳಿದ್ದಂಗೆ, ಅದೊಂದು ಬೆಂಕಿದ್ದಂಗೆ, ಅದೊಂದು ಚಂಡಮಾರುತ ಇದ್ದಂಗೆ.
ಅವರ ಸಾಹಸ, ದೇಹ, ಅವರ ಗುರಿ, ಅವರ ಭಾರತ ಮಾತೆಯ ಶ್ರದ್ಧೆ ಬಹುಶಃ ಜಗತ್ತಿನಲ್ಲಿ ಯಾರೂ ವೀರ್ ಸಾವರ್ಕರ್ ಅವ್ರನ್ನ ಅಪಮಾನ ಮಾಡುವಂಥದ್ದು ಮಾಡಬಾರ್ದು ಅನ್ನೋಂಥದ್ದನ್ನು ಅಟಲ್ ಬಿಹಾರಿ ವಾಜಪೇಯಿ ಹೇಳ್ತಾರೆ. ಇವತ್ತು ಪ್ರಸ್ತುತ ಭಾರತ ಇಷ್ಟು ವೇಗವಾಗಿ ಜಗತ್ತಿನಾಗ ನೋಡ್ರಿ, ಇವತ್ತು ಇಸ್ರೇಲು ಇನ್ನೂ ಭಾರತವನ್ನು ಸ್ಮರಣೆ ಮಾಡ್ಕೋತಾರೆ. ಇಸ್ರೇಲ್ಗಳು ಯಾಕೆ ಜಗತ್ತಿನಾಗ ಎಲ್ಲರೇ ಇವತ್ತು ಅವ್ರಿಗೆ ರಕ್ಷಣೆ ಕೊಟ್ಟಂಥದ್ದು ಯಾವ್ದಾರು ಒಂದು ಧರ್ಮ, ಒಂದು ದೇಶ ಇದ್ರೆ ಅದು ಭಾರತ ಅಂತ ಹೇಳಿ ಇವತ್ತು ಇಸ್ರೇಲಿಗರು ಹೇಳ್ತಾರೆ. ಇಸ್ರೇಲಕ್ಕೆ ಹೋಗ್ಲಕ್ಕೆ ಭಾರತದ ಪ್ರಧಾನಮಂತ್ರಿಗಳು ಅನ್ಸುತ್ತಿದ್ರು, ಅಲ್ಲಿ ಹೋದ್ರೆ ಎಲ್ಲ ಸಾಹೇಬರು ಕೂಡಿ ನಮ್ಗೆ ಹೊಡಿತಾರೆ ತಿರುಗಿ ಚಿಂತಿ ಹೋಗ್ತಿದೆಯಲ್ಲ. ಇಸ್ರೇಲ್ಗೆ ಹೋಗೋದು ಅಂದ್ರೆ ಮೊದಲು ವಾಜಪೇಯಿ ಅವರು ಅವ್ರಿಗೆ ಭಾರತದಲ್ಲಿ ವಿದೇಶಾಂಗ ಕಚೇರಿ ತೆಗಿಲಕ್ಕೆ ಪ್ರಾರಂಭ ಕೊಟ್ಟರು. ನಿನ್ನೆ ನಮ್ಮ ಪ್ರಧಾನಮಂತ್ರಿಗಳು ಹೋಗಿ ನೋಡ್ರಿ ಎಷ್ಟು ಶೂರು, ಸಣ್ಣ ಸಮಾಜದ ಯಹೂದಿಗಳು, ಅವ್ರ ಬಳಿ ಎಂಥ ಧೈರ್ಯ ಇರಬೇಕು. ಇವತ್ತೆಲ್ಲ ರೀತಿ ನಮ್ಮ ಕಷ್ಟ ಬಂದಾಗ, ಏನು ಕಾರ್ಗಿಲ್ ಯುದ್ಧ ಆದಾಗ ಮೊದಲ ಒಂದು ಸೈನ್ಯ ಮತ್ತು ಏನು ಶಸ್ತ್ರಾಸ್ತ್ರಗಳನ್ನು ಕೊಟ್ಟವ್ರು ಯಾರಪ್ಪ ಭಾರತಕ್ಕಂದ್ರೆ ಅದು ಇಸ್ರೇಲ್ದವರು. ಒಂದು ಸಣ್ಣ ರಾಷ್ಟ್ರ, ಬರೀ 1 ಕೋಟಿ ಅದಾರ ಜಗತ್ತಿನಾಗ, 1 ಕೋಟಿ. ನಾವು 100 ಕೋಟಿ ಇದ್ರೂ ಅಂಜಿ ಸಾಯ್ತೀವಿ. ಗಣಪತಿ ದಿವಸ ಒಂದೇ ಕಾಲು ಬಿದ್ದರೆ ಓಡ್ಲಕ್ಕೆ ಚಾಲೋ ಮಾಡಿದ್ರೆ ಮನೆ ಬಚ್ಚಲ್ತನ ನಿಂದಿರೋದಿಲ್ಲ. ಇಲ್ಲೋ ಯಾರೋ ಬಂದಿಲ್ಲ ನಮ್ಮ ಮನೆ ಕಡೆ ಅಂದ್ರೂ ಅವಾಗ ಬಗಲ ತೆಗಿತೀವಿ. ಹಿಂಗೆ ಮಾಡಿ ಅರ್ಧ ನೀವು ಎದುರಿಗೆ ಹೋಗ್ರಿ, ನೀವು ಏನೂ ಮಾಡೋದಿಲ್ಲ. ಅವು ನಮ್ಮ ಮಹಾಪುಕ್ ಸುಳ್ಳು ಮಕ್ಕಳು ಅದಾರ. ನೀವೇನಿದ್ರಿ ನೀವು ಮತ್ತು ಮಹಾರಾಣ ಅವಾಗ ಹೆಂಗೆ ಇರ್ಬೇಕು ಶಿವಾಜಿ ಮಹಾರಾಜದ ಕತಿ. ಈಗ ಕೂತು ಚಪ್ಪಾಳೆ ಹೊಡೆದು ಶಿವಾಜಿ ಮಹಾರಾಜ ಜಯ ಅಂತೀವಿ. ಅವರು ಅಂತಿಂತವ್ರನ್ನ ಎದುರಿಸ್ಬೇಕು, ಮೊಘಲರನ್ನ ಎದುರಿಸ್ಬೇಕು, ಈ ಕಡೆ ಆದಿಲ್ ಶಾನ್ ಎದುರಿಸ್ಬೇಕು, ಆ ಕಡೆ ಹೈದರಾಬಾದ್ ನಿಜಾಮ್ರನ್ನ ಎದುರಿಸ್ಬೇಕು. ಇಷ್ಟೆಲ್ಲ ಎದುರಿಸಿ ಭಾರತದಲ್ಲಿ ನಮ್ಮ ಧರ್ಮ ರಕ್ಷಣೆ ಮಾಡಬೇಕಾದ್ರೆ ಎಷ್ಟು ಧೈರ್ಯ ಇರಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ಇವತ್ತೇನು ಈ ವೆಬ್ಸೈಟ್ ನೋಡಿದ್ವಿ ನಾವು, ಎಲ್ಲನೂ ಅದ್ರೊಳಗೆ ಆಟೋ ರಿಕ್ಷಾ ಹಿಡಿದು ಎಲ್ಲರದು ಐತಿ. ಯಾಕೋ ಅವ್ರು ಮಾಡ್ಲಕ್ಕತ್ತಾರ ಗುರ್ತತನ. ನಿಮ್ಗೆಲ್ಲರೂ ಹೋಗೋದಿತ್ತಂದ್ರೆ ಅವ್ರಿಗೆ ಫೋನ್ ಹಚ್ಚಿ ಮಾತಾಡಿ ನಾವು ಹೋಗೋರಿದ್ದೀವಪ್ಪ ಬಾ ಅಂತೇಳಿ. ಈಗ ನಾವು ಆರ್ಥಿಕವಾಗಿಯೇ ಅವ್ರನ್ನ ಮೆತ್ತಗೆ ಮಾಡಬೇಕು. ನಾ ಬಿಜಾಪುರ್ನಾಗ ಮಾಡೀನಿ. ಎಲ್ಲ ವಿಜಾಪುರ ಸಿಟಿ ಹೋಗಿ 35 ಕಡೆ ಕಾಯಿಪಲ್ಲೆ ಮಾರ್ಕೆಟ್ ಮಾಡೀನಿ. ನಮ್ಮ ಜನರಿಗೆ ಹೇಳೀನಿ, ಕುಂಕುಮ ಹಚ್ಕೊಂಡವ್ರು, ಈ ಬತ್ತಿ ಹಚ್ಕೊಂಡವ್ರು, ಕಿವ್ಯಾಗ ತೂತಿದ್ದವ್ರ ಬಲ್ಲೆ ತೊಗೋದು. ಅವ್ರ ಬಲ್ಲಿ ತೊಗೋದೇ ಬೇಡ್ರಿ. ನೋಡ್ರಿ ಮೊದಲು ಹೆಂಗಿತ್ತು ಅಂದ್ರೆ ಬಿಜಾಪುರ್ನಾಗ ಕಾಯಿಪಲ್ಲೆ ಪಾಪ ನಮ್ಮ ಯಾವ ರೈತರು ಹಳ್ಳ್ಯಾಂದು ಬಂದು ಎಲ್ಲರೂ ಒಂದು ರಸ್ತೆ ಮ್ಯಾಗ ಮಗ್ಗಲು ಕೂತು ಅವ್ರು ಕಾಯಿಪಲ್ಲೆ ಮಾರ್ಲಕತ್ರ ಬೂಟ್ಲೆ ಬಂದು ಹಿಂಗೆ ಓದಿತಿದ್ರು. ಅದಕ್ಕೆ ಅವ್ರಿಗೆ ಕೊಡಬೇಕು ಕಾಯಿಪಲ್ಲೆ. ಅವ್ರು ಏನು ರೇಟ್ ಕೊಡ್ತಾರೆ ಅದನ್ನೇ ತೊಗೊಂಡು ಪಾಪ ರೈತ ಬುಟ್ಟಿ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಒಂದೇ ಮಾರ್ಕೆಟ್ ಇತ್ತು, ಎಲ್ಲರೂ ಅಲ್ಲೇ ಬರೋಕ್ಕೆ ಬಿಜಾಪುರದವ್ರು. ಯಾರ ನಮ್ಮ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳಿಗೆ ಗುರ್ತಲ್ಲ, ಒಂದು 5 ರೂಪಾಯಿ 2 ರೂಪಾಯಿ ಕಡಿಮೆ ಮಾಡಪ್ಪ, 10 ಹೇಳಿದ್ರೆ 8 ಕೊಡ್ತೇನೋ, 8.5 ಕೊಡ್ತೇನೋ, ಹಿಂಗೆ ನಮ್ಮ ಮಂದಿದು ಚಟಾನೇ ಇರ್ತದೆ. ಹೆಣ್ಮಕ್ಳದು ಕೇಳ್ತಾರೆ ಪಾಪ ರೊಕ್ಕ ಉಳಿಸ್ಲಕ್ಕ. ಅವ್ರು ಏನತ್ತಿದ್ರು ಗುರ್ತತ್ತಾನು, ನೀ ಏನು ತಿಂದು ಬಾಡ್ಕೊಂಡು ನಡೆ ಅತ್ತನವ್ರು. ಅದು ಇಷ್ಟು ಅಪಮಾನ ಮಾಡ್ತಿದ್ದೆ. ಈಗ ಅಕ್ಕ ಬಾ, ಅಣ್ಣ ಬಾ ಥರ. ಯಾಕಂದ್ರೆ ನಮ್ಮ ಮಂದಿ ಹೋಗೋದೇ ಇಲ್ಲ. ಅದ್ರಾಗ ಕರೋನಾದಾಗ ಅಂತೂ ಗುರ್ತಾಯ್ತಿರು, ಉಗುಳ್ತಾರ, ಇದು ಮಾಡ್ತಾರತ್ತು. ಗುರ್ತಾದ ಮ್ಯಾಗಂತ ಮತ್ತೆಷ್ಟು ನಮ್ಮ ಮಂದಿ ಬಿಟ್ಬಿಟ್ರು. ಈ ನಮ್ಮ ಬಿಜಾಪುರ್ನಾಗ ಬರ್ರಿ, ನೀವು ಎಲ್ಲಿ ಬೇಕಾದಲ್ಲಿ ಮಾರ್ಕೆಟ್ ಅದ. ಪಾಪ ಮುಂಜಾನೆ 6ಕ್ಕೆ ಬರ್ತಾರೆ. ನಮ್ಮೆಲ್ಲ ಸ್ವತಃ ರೈತರೇ ಹೆಣ್ಮಕ್ಳೇ ಬರ್ತಾರೆ. ಬಂದು 20 ರೂಪಾಯಿ ಹೇಳಿದಾರೆ ಅಂದ್ರೆ 21 ರೂಪಾಯಿ ಕೊಟ್ಟು ತೊಗೊಂಡು ಹೋಗ್ತಾರೆ. ನೀವು ಇದನ್ನು ಕಲಿಬೇಕು. ನೋಡಿ 2 ಕೋಟಿ ರೂಪಾಯಿ ಮನೆ ಕಟ್ಟಿರ್ತೀರಿ, ಬಜಾರ್ನಾಗ ಬಂದು 8 ಕಡಿಮೆ ಮಾಡು, 4 ಕಡಿಮೆ ಮಾಡು. ಮನೆಯರ ನೋಡಿ ದೊಡ್ಡ ಎಲ್ಲ ಬಾತ್ರೂಮ್ಗೂ AC ಕೂಡಿಸಿರ್ತಿರ್ತಾರೆ. ಅದ್ರ 1 ರೂಪಾಯಿ ಕಡಿಮೆ ಮಾಡಿ ಬದನೆಕಾಯಿ ಹೋದ್ರೆ 1 ರೂಪಾಯಿ ಉಳಿಸ್ತದೆ. ಈಗ ಹಂಗೆ ನಾ ಅದೇ ಹೇಳ್ತೀನಿ, ಹೊಟ್ಟೆ ಕಡಿಮೆ ಮಾಡಬೇಡ. ಪಾಪ ಬಿಸಿಲಾಗ ಬಂದು ಕೂತಿರ್ತಾರೆ ಅವರು ಹೆಣ್ಮಕ್ಳು. ಎಷ್ಟೋ ಮಂದಿ
ವಿಧವಾ ಹೆಣ್ಮಕ್ಳು, ವಯಸ್ಸಾದ ಮುದುಕರು. ನೋಡ್ರಿ, ಒಂದು ಕಾಯಿಪಲ್ಯ ಸಣ್ಣ ಉದಾಹರಣೆ ಹೇಳ್ತೀನಿ ನಿಮ್ಗೆ. ಹಳ್ಳಿಯಾಗಿನ ಬಂದು ರೈತ ಕೂತೇನು ಮಾರ್ತಾನಲ್ಲ, ಒಂದು ದಿವ್ಸಕ್ಕೆ ಎಟ್ಟು ಗಳಿಸ್ತಾನೆ ಗುರ್ತತಾನ. ಈ ಮೋದಿಯವ್ರ ಬಗ್ಗೆ ಹೇಳ್ತಾರೆ, ಬಜ್ಜಿ ಮಾಡಿದ್ರೆ ಏನೋ ಎಲ್ಲರಿಗೂ ಸಾಫ್ಟ್ವೇರ್ ಇಂಜಿನಿಯರ್ ಮಾಡೋಕ್ಕಾಗ್ತದೆ, ಎಲ್ಲರಿಗೂ ಹೋಗಿ ಅದು ಅಲ್ಲ. ಸ್ವಾವಲಂಬಿದಿಂದ ಜೀವನ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ತೀನಿ ಅಂದ್ರೆ ಎಲ್ಲನೂ ಬರ್ತದೊಳಗೆ. ಇವತ್ತು ಮುಂಜಾನೆ 6-6:30 ಕಾಯಿಪಲ್ಯ ಎಲ್ಲ ತನ್ನ ತೋಟದಂದು ಹರ್ಕೊಂಡು ಬಂದು ರೋಡ್ ಮ್ಯಾಗ ಕೊಂಡಿರ್ತಾನೆ. ಜನ ಬರ್ತಾರೆ 9, 10, 11 ಅನ್ನೋದ್ರಾಗ ಎಲ್ಲ ಹೆಣ್ಮಕ್ಳು ಎಲ್ಲ ಮಂದಿ ಬಂದು ತಮ್ಮ ಮನೆಗೆ ಏನು ಬೇಕಾಗಿ ತಾಜಾ ಕಾಯಿಪಲ್ಯ ಮುಂಜಾನೆ ಹರಿದಿದ್ದೆ ಅವಾಗಿಂದ ತರ್ತಾರೆ, ಮಾರಾಟ ಮಾಡ್ತಾರೆ. 10, 11, 12 ಖಾಲಿ ಆಗ್ತಾರೆ. ಮತ್ತು ತಮ್ಮ ಬುಟ್ಟಿ ಗಿಟ್ಟಿ ಕಟ್ಕೊಂಡು ಒಂದು ದಿವ್ಸಕ್ಕೆ ಎಟ್ಟು ಗಳಿಸ್ತಾರೆ ಗುರ್ತತಾನ? 800ರಿಂದ 1,000 ರೂಪಾಯಿ. ತಿಂಗಳಿಗೆ ಎಟ್ಟಾಯಿತು? 30,000 ರೂಪಾಯಿ ಆಯಿತು. ಒಂದು ಪಗಾರ ಬಿತ್ತಿಲ್ಲ. ಈಗ ಮೊದಲು ಏನೈತಿ, ಅವ 10 ಬುಟ್ಟಿ ತಂದ್ರೂ ಅವನಿಗೆ ಎಷ್ಟು ಕಮಿಷನ್ ಕೊಡ್ತಾನೆ? 15 ರೂಪಾಯಿ. 1,000 ರೂಪಾಯಿ ಕಾಯಿಪಲ್ಯ ಆಯ್ತು, 150 ರೂಪಾಯಿ ಅವನು ಹೆಣಕ್ಕೆ ಬಡಿಬೇಕು. ಈ ಕಾಯಿಪಲ್ಯ ತೊಗೊಂಡು ಮಾರೋರಿಗೆ ಎಷ್ಟು ಬಡ್ಡಿ ಕೊಡ್ತಾನ? ಮುಂಜಾನೆ ಬಂದು 1,000 ರೂಪಾಯಿ ಕೊಡೋವ ಬಡ್ಡಿ ಆಡೋ, ಒಂದು ಬ್ಯಾಗ್ ಮಾಡ್ಕೊಂಡು ಬಂದು ಕೊಡೋ, ಹಿಂಗೆ ಎಣಿಸಿ ಆ ಹೋಲ್ಸೇಲ್ದವನು ಕೊಟ್ಟು ಆ ಕಾಯಿಪಲ್ಯ ಒಯ್ಲಕ್ಕೆ ಮಾಡವ. ಸಂಜೆ ಮುಂದೆ ಅವ ಎಷ್ಟು ಕೊಡ್ಬೇಕು? 1,000 ರೂಪಾಯಿಗೆ 1,150 ರೂಪಾಯಿ ಕೊಡ್ಬೇಕಾಯ್ತು. ತಿಂಗಳಿಗೆ ಎಷ್ಟಾಯಿತು? 1,000 ರೂಪಾಯಿಗೆ ದಿನ ಅದು ಸಂಜೆ ಮುಂದೆ 1,000 ರೂಪಾಯಿ ಬರ್ತಿತ್ತು. ದಿನ 150 ರೂಪಾಯಿ ಅಂದ್ರೆ ಎಷ್ಟಾಯಿತು? 1,000 ರೂಪಾಯಿಗೆ ಎಷ್ಟು ಕೊಟ್ಟಂಗೆ ಆಯ್ತು? ನಾವು 4,500 ರೂಪಾಯಿ ಕೊಟ್ಟಂಗೆ ಆಗ್ತಿತ್ತು. ಅದಕ್ಕೆ ನಾವು ಜಾಗೃತಿಯಾಗಿ ಇನ್ನು ಮೇಲೆ ಈ ರಾಜ್ಯದಲ್ಲಿ ಜೀವನ ಮಾಡೋದು ಭಾಳ ಕಷ್ಟ ಆಗೈತಿ. ಈಗ ಹಿಂದೂಗಳು ಸುರಕ್ಷಿತ ಇಲ್ಲ, ಎಲ್ಲಿ ಬೇಕಾದಲ್ಲಿ ಕೊಲೆ ಆಗ್ತಾವೆ, ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಏನು ಕೇಳಿದ್ರು ನಮ್ಮ ಗೃಹ ಮಂತ್ರಿ ಒಂದು ರೆಡಿಮೇಡ್ ಉತ್ತರ ಐತಿ, ಗೊತ್ತಿಲ್ಲ. ಆದಷ್ಟು ಬೇಗನೆ ತನಿಖೆ ಮಾಡಲಾಗುವುದು, ಗೊತ್ತಿಲ್ಲ. ಮುಗಿದೋಯ್ತು, ಅವ್ನ ಕೆಲಸನೇ ಮುಗೀತು. ನಾ ಮೊನ್ನೆ ವಿಧಾನಸಭಾದಾಗ ಹೇಳಿದೆ, ಗೊತ್ತಿಲ್ಲದ ಗೃಹ ಮಂತ್ರಿಗಳೇ ಅಲ್ಲ, ಪೊಲೀಸ್ ಇಲಾಖೆದವ್ರಿಗೆ ಅವ್ನಿಗೆ ಗೊತ್ತಿಲ್ಲ ಅಂದ ಮ್ಯಾಗ ಇನ್ನೇನು ನಿಂತು ಅವ್ನು ಶಂಕ ಹೊಡಿದೈತೆ. ಅಲ್ಲಿ ಮರ್ಡರ್ ಆಗೈತಿ, ಗೊತ್ತಿಲ್ಲ. ನಾನು ತಿಳ್ಕೊಂಡು ಹೇಳ್ತೀನಿ, ಒಬ್ಬ ಹೋಮ್ ಮಿನಿಸ್ಟ್ರಿಗೇ ಗೊತ್ತಿಲ್ಲ ಅಂದಮ್ಯಾಗ ಕರ್ನಾಟಕದಾಗ ನಮ್ಮ ಈ ಹಿಂದೂಗಳದ್ದು ಎಲ್ಲಿ ಎಷ್ಟು ಕೊಲೆ ಆಗ್ತಾವು, ಎಷ್ಟು ಅತ್ಯಾಚಾರ ಆಗ್ತಾವು. ಇದಕ್ಕೆಲ್ಲ ಪರಿಹಾರ ಅಂದರೆ 2028ರಲ್ಲಿ ಕರ್ನಾಟಕದಲ್ಲಿ ಭಾರತದ ತ್ರಿವರ್ಣ ಧ್ವಜ ಮಗ್ಗಲು ಯಾವುದು ಧ್ವಜ ಹಾರಬೇಕು? ಭಗವಾ ಧ್ವಜ ಹಾರಿದಾಗ ಮಾತ್ರ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಇದೆ. ಈ ಭಾಳ ಚಂದ ಭಾಷಣ ಮಾಡೋರು, ಭಾಳ ನಾಟಕ ಮಾಡೋರು ರಾಜಕಾರಣಿಗಳನ್ನ ನಂಬ್ಲಕ್ಕೆ ಹೋಗ್ಬೇಡ್ರಿ. ಅವ್ರು ಭಾಳ ಎಲೆಕ್ಷನ್ ಬಂದಾಗ ಇಟ್ಟು ಚಂದ ಮಾತಾಡ್ತಾರೆ. ಮಲ್ಲಪ್ಪಣ್ಣ ಆರಾಮದಿಲ್ಲ, ಕಲ್ಲಪ್ಪಣ್ಣ ಒಮ್ಮೆ ಹಿಂಗೆ ಆಯ್ತು ರೀ. ಒಬ್ರು ಹೆಸರು ಹೇಳೋದಿಲ್ಲ. ಏನು ನಡ್ಸ್ಯಾರ ನಿಮ್ಮ ಅಪ್ಪವ್ರು? ನಿನ್ನೆ ನನಗೆ ಸಿಕ್ಕಿದ್ರು ಮಾರ್ಕೆಟ್ನಾಗ ಅಂದ್ಬಿಟ್ಟ. ಅವ ಅಂದ, ನಮ್ಮ ಅಪ್ಪ ಸತ್ತು 10 ವರ್ಷ ಆಯ್ತು ರೀ ಅಂತ. ಅವ ಗಾಬರಿ ಅಂದ, ಇಲ್ಲ 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 ಅವ್ರಂಗೆ ಕಾಣಿಸಿದ್ರು. ಹೌದು ಮಗನ, ಹಿಂಗೆ ಇಂಥ ಮಳ್ಳು ಆಗುವಂಥದಕ್ಕೆ ತಲೆ ಕೆಡಿಸೋಬೇಡ್ರಿ. ಇವತ್ತೇನು ಈ ಕಾರ್ಯಕ್ರಮ ನಮಗೆ ಪ್ರೇರಣೆ ಆಗಿದ್ದಂದ್ರೆ ಆ ಮಕ್ಕಳು ಮಾಡೋದಂಥದ್ದು. ಮುಂದೆ ಪ್ರಮೋದ್ ಮುತಾಲಿಕರು ನಮಗೇನಾರು ಅವಕಾಶ ಸಿಕ್ತು ಕರ್ನಾಟಕದ ಅಂದ್ರೆ ಅವೆಲ್ಲ ನಮ್ಮ ಮಕ್ಕಳ ಒಂದು ಇದರಲ್ಲಿ ಸಾರಿಗೆ ಕ್ರೀಡೆಯಲ್ಲಿ ಇದನ್ನೆಲ್ಲಾನು ಕಂಪಲ್ಸರಿ ಕಡ್ಡಾಯವಾಗಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಮತ್ತು ನೀವು ತಪ್ಪಿ ನಾವು ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅನ್ನೋಂಥ ಆರಿಸ್ತಂದ್ರೆ ಅವ್ರು ಕಠಿಣ ಕ್ರಮ ಕೈಗೊಟ್ಟೆ ಹೋಗ್ತಾರೆ. ಅವರು ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ರು ಶೀಘ್ರವಾಗಿ ಅತಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಪೊಲೀಸರು ಜೀಪ್ ಮ್ಯಾಗ ನಿಂತು ಹೊಡೆದ್ರೂ ಅತಿ ಶೀಘ್ರ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಏನು ಚಂಡನು ಮಾಡಲಿಲ್ಲ, ಅದಕ್ಕೆ ನಮ್ಮ ಪರಿಸ್ಥಿತಿ ಹಿಂಗಾಗ್ಯದೆ. ಅದಕ್ಕೆ ನಾವೆಲ್ಲ ಈ ದಂಡಿಗೆ ಬಂದೀವಿ. 28ರ ನೆನಪಿಡ್ರಿ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ನಾ ಹೇಳಿಲ್ಲ, ಮುಂದೆ ಏನಾರೇ ಗಣಪತಿ ಮ್ಯಾಗ ಕಲ್ಲು ಹೋಗದ್ರ, ಶ್ರೀರಾಮನವಮಿ ಮ್ಯಾಗ ಕಲ್ಲು ಹೋಗದ್ರ ಅವ್ರದ್ದೆಲ್ಲ ಮೊದಲೇ ಸರ್ವೆ ಮಾಡಿಸ್ಬಿಡ್ತೀನಿ ನಾ ಬಂದ್ಕೊಳ್ಳೇನೆ. ನಾವು ಮುತಾಲಿಕರು ಏನು ಸರ್ವೆ ಮಾಡಿಸಿ ಗುರ್ತತೇನ್ರಿ, ಎಷ್ಟು ಅನಧಿಕೃತ ಮಸೀದಿಗಳು ಕರ್ನಾಟಕದಲ್ಲಿ ಇವೆ, ಟ್ಯಾಕ್ಸ್ ಎಷ್ಟು ತುಂಬ್ಯಾರ, ಏನಾರೇ ಅದು ಸರ್ಕಾರಿ ಜಾಗದಾಗ ಕಟ್ಕೊಂಡಾರ, ಅದು ಎಲ್ಲಿ ಕಲ್ಲು ಬೀಳ್ತೈತಿ, ಎಷ್ಟು ಕಡೆ ಈಗ ಕಲ್ಲು ಬಿದ್ದು ನೋಡ್ರಿ. ನಿನ್ನೆ ಬಾಗಲಕೋಟ್ನಾಗ ಶಿವಾಜಿ ಮಹಾರಾಜರಿಗೆ
ಚಪ್ಪಲಿ